निरंजन सर देशपांडे ಅರೆ ಇದು ನಿರಂಜನ್ ಲೋಕಿನ ಮನೆಯಾ? ಹಾಂ ಹೇಳಿ ನಂದಿನಿ. ರೀ ಹೆಂಗಿದ್ದೀರಿ? ಆರಾಮಿದ್ದೀರಲ್ಲ? ಇವತ್ತು ನೀವು ಬರ್ಲಿಕ್ಕತ್ತೀರ ಹೌದಿಲ್ಲ? ಇಲ್ಲ ನಂದಿನಿ, ಯಾಕೋ ಕೆಲಸ ಆಗವಲ್ದು. ಇನ್ನೊಂದಷ್ಟು ದಿನ ಇಲ್ಲೇ ಇರ್ಬೇಕಾಗ್ತದ. ಯಾಕ್ರಿ? ಕೇಶವ ಸೋಲಂಕಿಯನ್ನು ಹುಡುಕೊಂಡು ಇಲ್ಲಿವರೆಗೂ ಬಂದೇನೆ. ಇಲ್ಲಿ ನೋಡಿದ್ರ ಅವ್ರ ಮನೆ ಕೀಲಿ ಹಾಕ್ಯಾರ. ಬಹುಶಃ ಅವರೆಲ್ಲ ಹೊರಗೆ ಹೋಗ್ಯಾರ ಅಂತ ಅನಿಸ್ತದ. ಅವ್ರನ್ನ ಭೇಟಿ ಆಗದ ನಾ ಬರ್ಲಿಕ್ಕೆ ಆಗೋದಿಲ್ಲ ನಂದಿನಿ. ಅವ್ರ ಭೇಟಿ ಭಾಳ ಜರೂರ್ ಅದ. ಆದ್ರ ಅವ್ರು ವಾಪಸ್ ಯಾವಾಗ ಬರ್ತಾರಂತ ತಿಳ್ಕೊಂಡಿರೇನು? ಇಲ್ಲ ನಂದಿನಿ, ಅವ್ರ ವಿಚಾರವಾಗಿ ಯಾರು ಏನು ಹೇಳ್ತಿಲ್ಲ. ನಂದಿನಿ, ಅಲ್ಲಿ ಮನೆ ಒಳಗೆಲ್ಲ ಬರೋಬರಿ ಅದಲ್ಲ? ಇಲ್ಲೆಲ್ಲ ಬರೋಬರಿ ಅದ. ಆದ್ರ ಅಂದ್ರೆ ಬರೀ ನನ್ನ ಕಡೆನೇ ಚಿಂತೆ ಹೌದಲ್ಲ? ಚಿಂತೆ ಮಾಡಬೇಡ ನನಗೆ. ನಾ ಬಿಲ್ಕುಲ್ ಆರಾಮಿದ್ದೇನೆ, ಏನೂ ಆಗುದಿಲ್ಲ ನನಗೆ. ಇಲ್ಲಿ ನಾನು ಕಾಲೇಜ್ ಫ್ರೆಂಡ್ ಇದ್ದಾನಂತ ಹೇಳಿದ್ನಲ್ಲ, ಅವನ ಮನೆಯೊಳಗೆ ಉಳ್ಕೋತೀನಿ. ಅವನ್ನೆಲ್ಲ ನೋಡ್ಕೋತಾನೆ. ಸೋಲಂಕಿನ ಒಂದ್ಸರಿ ಭೇಟಿ ಆದ್ರೆ ಮುಗೀತು, ಎಲ್ಲ ಕೆಲಸ ಮುಗಿದಂಗೆ ನಾನು ಬಂದ್ಬಿಡ್ತೀನಿ ವಾಪಸ್ಸು. ಆತ ಆತ್ರಿ, ನಿಮ್ಮ ಕಡೆ ಕಾಳಜಿ ತಗೋರಿ. ಆತ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು.
ಹಲೋ. ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್